ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಾಜಿ ಬೊಮ್ಮ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಜಯ ಸಾಧಿಸುವುದರ ಮುಖಾಂತರ ತನ್ನ 2 ಬಾರಿ ಸೋಲಿನ ರುಚಿಗೆ ಪ್ರತಿಸ್ಪರ್ಧಿ ಇಂದು ಮಾಜಿ ಬೊಮ್ಮ ನಿರ್ದೇಶಕರಾಗಿರುವ ಎಚ್ ಜಯಮುತ್ತುಗೆ ಕಹಿ ನೀಡಿದ್ದಾರೆ. 10 ವರ್ಷಗಳ ಕಾಲ ಬೊಂಬೆ ಕ್ಷೇತ್ರದ ಹಾಲಿನ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿದ್ದ ಜಯಮುತ್ತು ಈ ಸೋಲು ನುಂಗಲಾರದ ತುತ್ತಾಗಿದೆ ಎಂದು ಹೇಳಲಾಗಿದೆ. ಫಲಿತಾಂಶದಲ್ಲಿ ಲಿಂಗೇಶ್ ಕುಮಾರ್ 58 ಮತಗಳನ್ನು ಪಡೆದರೆ ಜಯಮುತ್ತು 48 ಮತಗಳನ್ನು ಪಡೆದಿದ್ದಾರೆ. 10 ಮತಗಳ ಅಂತರದಿಂದ ಜಯದ ನಗೆ ಬೀರಿರುವ ಎಸ್ ಲಿಂಗೇಶ್ ಕುಮಾರ್ ಗೆಲುವಿನ ದಿಕ್ಸೂಚಿ ಶಾಸಕ ಸಿಪಿ ಎಂದೇ ಹೇಳಲಾಗಿದೆ. ರಾಜ್ಯ ವಕೀಲರ ಸಂಘದ ನಿರ್ದೇಶಕರಾಗಿ, ಬೊಮ್ಮಲ್ಗೆ 2 ಬಾರಿ ನಿರ್ದೇಶಕರಾಗಿ, ತಾಲೂಕು ಜೆಡಿಎಸ್ ಅಧ್ಯಕ್ಷರಾಗಿ, ಆರೋಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಹಕ್ಕೂರು ವಿವಿಧ ದೋಸ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾನಸ ಪುತ್ರರಾಗಿದ್ದ ಜಯಮುತ್ತು ಸೋಲಿನ ಹಿಂದೆ ದೈತ್ಯ ಶಕ್ತಿ ಸಿಪಿಐ ರವರು ಈ ಬಾರಿ ಬಹಿರಂಗವಾಗಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಇಳಿದಿದ್ದೇ ಮುಖ್ಯ ಕಾರಣ ಎಂದು ಹೇಳಲಾಗಿದೆ. ಬಹಿರಂಗ ಸಭೆಗಳಲ್ಲಿ ಸಿಪಿಐ ವಿರುದ್ಧ ಮಾಡುತ್ತಿದ್ದ ಭಾರಿ ಕರ್ಕಶ ಕಟು ಶಬ್ದಗಳೇ ಜಯಮುತ್ತು ಸೋಲಿಗೆ ಕಾರಣವಾಗಿರಬಹುದೇ. ಅಲ್ಲದೆ ಜಯಮುತ್ತಿಗೆ ಹೆಗಲು ಕೊಟ್ಟ ಸ್ವಪಕ್ಷೀಯರೇ ಆಂತರಿಕ ಮರ್ಮಗಳು ಕೂಡ ಸಿಪಿಐಗೆ ಕೈ ಜೋಡಿಸಿದ್ದಾರೆಂದು ಕೂಡ ಕೇಳಿಬಂದಿದೆ. ನನಗೆ ರಾಜಕೀಯ ಬೇಡ, ವಿಶ್ರಾಂತಿ ಬೇಕು ಎಂದಿದ್ದ ಮಾಜಿ ಸಂಸದ ಡಿಕೆ ಸುರೇಶ್ ವಿಶ್ರಾಂತಿಯನ್ನು ಬದಿಗೊತ್ತಿ ಕೆಎಂ ಅಧ್ಯಕ್ಷ ಸ್ಥಾನ ಬಯಸಿ ಅವಿರೋಧವಾಗಿ ಆಯ್ಕೆಯಾದದ್ದು ಪೂರ್ವಭಾವಿ ಚಿಂತನೆಯಾಗಿದೆಯೇ ಎಂದು ಕೂಡ ಹೇಳಲಾಗಿದೆ. ಚುನಾವಣೆಗಳು ಎಂದರೆ ತಂತ್ರ, ರಣತಂತ್ರ, ವಾಮಮಾರ್ಗ, ಆಮಿಷಗಳು ಎಂದೇ ಹೇಳಲಾಗಿದ್ದರೂ ಇದು ನೀತಿಪಾಠದಂತೆ ಮಾಡಿದ್ದುಣ್ಣೋ ಮಾರಾಯ ಎಂಬಂತಾಗಿದೆ.